ವೆಲ್ಕಮ್ ಬ್ಯಾಕ್. ಕೊಳವೆ ಬಾವಿ ಸಿದ್ಧಪಡಿಸುವುದಕ್ಕೆ ಹೋದ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ನಗರದ ಮುನೇಶ್ವರ ನಗರದ ವ್ಯಕ್ತಿ ವೆಂಕಟೇಶ್ ಅವರ ಮೇಲೆ ಗುಂಪೊಂದು ದಾಳಿ ಮಾಡಿ ಹಲ್ಲೆಯನ್ನು ಮಾಡಿದ್ದು, ಈ ಬಗ್ಗೆ 2 ದಿನಗಳ ಹಿಂದೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ವೆಂಕಟೇಶ್ ಕೋಲಾರ ನಗರ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಸರ್ ನಮ್ಮ ಯಜಮಾನರು 10 ಜನ ರೌಡಿಗಳು ಹೊಡೆದಿದ್ದಾರೆ ಸರ್. ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಲ್ವಾ? ಏನಿದೆ ಅದು ಕಂಪ್ಲೇಂಟ್ ಕೊಡಿ ಆಯ್ತಾ? ಅಂತ ಸರ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಬೇರೆ ಏರಿಯಾದವ್ರು ಬಂದು ಹೊಡೆದಿದ್ದಾರೆ. ಹೇಳ್ತಿರೋದು ಇಲ್ಲಿರೋನೇ ನಾವು ಓಡಿಸೋದ್ರೆ ಸುಮ್ಮನೆ ಇರ್ತಾರೆ. ಬೋರ್ಡೆ ಸರ್ ನಾವು ಮಾಡ್ತಾ ಹೌದು. ವೆಲ್ಕಮ್ ಬ್ಯಾಕ್. ಕೊಳವೆ ಬಾವಿ ಸಿದ್ಧಪಡಿಸುವುದಕ್ಕೆ ಹೋದ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ನಗರದ ಮುನೇಶ್ವರ ನಗರದ ವ್ಯಕ್ತಿ ವೆಂಕಟೇಶ್ ಅವರ ಮೇಲೆ ಗುಂಪೊಂದು ದಾಳಿ ಮಾಡಿ ಹಲ್ಲೆಯನ್ನು ಮಾಡಿದ್ದು, ಈ ಬಗ್ಗೆ 2 ದಿನಗಳ ಹಿಂದೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ವೆಂಕಟೇಶ್ ಕೋಲಾರ ನಗರ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಸರ್ ನಮ್ಮ ಯಜಮಾನರು 10 ಜನ ರೌಡಿಗಳು ಹೊಡೆದಿದ್ದಾರೆ ಸರ್. ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಲ್ವಾ? ಏನಿದೆ ಅದು ಕಂಪ್ಲೇಂಟ್ ಕೊಡಿ ಆಯ್ತಾ? ಅಂತ ಸರ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಬೇರೆ ಏರಿಯಾದವ್ರು ಬಂದು ಬೇರೆಯವರು ಹೇಳ್ತಿರೋದು ಇಲ್ಲಿರೋನೇ ನಾವು ಓಡಿಸೋದ್ರೆ ಸುಮ್ಮನೆ ಇರ್ತಾರೆ. ಬೋರ್ಡೆ ಸರ್ ನಾವು ಮಾಡ್ತಾ ಹೌದು. ವೆಲ್ಕಮ್ ಬ್ಯಾಕ್. ಕೊಳವೆ ಬಾವಿ ಸಿದ್ಧಪಡಿಸುವುದಕ್ಕೆ ಹೋದ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ನಗರದ ಮುನೇಶ್ವರ ನಗರದ ವ್ಯಕ್ತಿ ವೆಂಕಟೇಶ್ ಅವರ ಮೇಲೆ ಗುಂಪೊಂದು ದಾಳಿ ಮಾಡಿ ಹಲ್ಲೆಯನ್ನು ಮಾಡಿದ್ದು, ಈ ಬಗ್ಗೆ 2 ದಿನಗಳ ಹಿಂದೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ವೆಂಕಟೇಶ್ ಕೋಲಾರ ನಗರ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಸರ್ ನಮ್ಮ ಯಜಮಾನರು 10 ಜನ ರೌಡಿಗಳು ಹೊಡೆದಿದ್ದಾರೆ ಸರ್. ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಲ್ವಾ? ಏನಿದೆ ಅದು ಕಂಪ್ಲೇಂಟ್ ಕೊಡಿ ಆಯ್ತಾ? ಅಂತ ಸರ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಬೇರೆ ಏರಿಯಾದವ್ರು ಬಂದು ಬೇರೆಯವರು ಹೇಳ್ತಿರೋದು ಇಲ್ಲಿರೋನೇ ನಾವು ಓಡಿಸೋದ್ರೆ ಸುಮ್ಮನೆ ಇರ್ತಾರೆ. ಬೋರ್ಡೆ ಸರ್ ನಾವು ಮಾಡ್ತಾ ಹೌದು. HD ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಗಳ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಕಿಡ್ನಾಪ್ ಮತ್ತೊಂದು ಅತ್ಯಾಚಾರ ಪ್ರಕರಣ. ಸಂತ್ರಸ್ತೆ ಕಿಡ್ನಾಪ್ ಆರೋಪದಲ್ಲಿ ಜೈಲು ಪಾಲಾಗಿದ್ರು HD ರೇವಣ್ಣ. ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಸಂತ್ರಸ್ತೆ ಕಿಡ್ನಾಪ್ ಕೇಸು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಇವತ್ತಿದೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು HD ರೇವಣ್ಣ. ಇವತ್ತು 3 ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ಮಾಡಲಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಕಿಡ್ನಾಪ್, ಮತ್ತೊಂದು ಕಡೆ ಅತ್ಯಾಚಾರದ ಪ್ರಕರಣ HD ರೇವಣ್ಣ ಅವರ ವಿರುದ್ಧ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೇ ಜೈಲು ಪಾಲಾಗಿ ಬಂದಿದ್ರು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅದೇ ಪ್ರಕರಣ ರದ್ದಾಗಬೇಕು ಅಂತ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ಅದೇ ಅರ್ಜಿಯ ವಿಚಾರಣೆ ಆಗುತ್ತೆ. BS ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪೋಕ್ಸೋ ಪ್ರಕರಣ ರದ್ದು ಕೋರಿರುವ ಅರ್ಜಿ ಕೂಡ ವಿಚಾರಣೆ ಇದೆ. ಆರಂಭದಲ್ಲೇ ಹೇಳಿದ್ವಿ 3 ಅರ್ಜಿಗಳ ವಿಚಾರಣೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿದೆ ಅಂತ. ಅದರಲ್ಲಿ BS ಯಡಿಯೂರಪ್ಪನವರ ವಿರುದ್ಧ ಕೂಡ ದಾಖಲಾದಂತಹ ಪೋಕ್ಸೋ ಪ್ರಕರಣ. ಇವತ್ತು ಆ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರಲ್ಲ BS ಯಡಿಯೂರಪ್ಪನವರು, ಅದೇ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಾಗುತ್ತೆ. CV ನಾಗೇಶ್ BSY ಪರ ವಾದ ಮಾಡ್ತಾರೆ. CV ನಾಗೇಶ್ ಇತ್ತೀಚೆಗಂತೂ ಮುನ್ನೆಲೆಯಲ್ಲಿರುವಂತಹ ವಕೀಲರು. ಕಾರಣ ಒಂದು ಕಡೆ ದರ್ಶನ್ ಪರವಾಗಿ ಇವರೇ ವಾದ ಮಾಡಿದ್ದು, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಂದ್ರೆ ಅವರ ಪರವಾಗಿ ಕೂಡ ಇವರೇ ವಾದ ಮಾಡ್ತಿದ್ದಾರೆ. ಈಗ BS ಯಡಿಯೂರಪ್ಪನವರ ಪರವಾಗಿ ಕೂಡ CV ನಾಗೇಶ್ ಅವರೇ ವಾದ ಮಾಡಿದ್ದಾರೆ.
ಇವತ್ತು ಸರ್ಕಾರದ ಪರ ಎಸ್ಪಿಪಿ ರವಿವರ್ಮಾ ಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಬಳಿಕ ಈ ಪ್ರಕರಣವನ್ನ ಸಿಐಡಿಗೆ ಸರ್ಕಾರ ನೀಡಿತ್ತು. ಇಂದು ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗಬಹುದಾ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗಿದ್ದೇನು, ಸಿಎಲ್ಪಿ ಸಭೆಯಲ್ಲಿ ನಡೆದದ್ದೇನು, ಏನೇನಾಯಿತು ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿನೇ ಸ್ಪಷ್ಟನೆ ಕೊಡ್ತಾರಂತೆ. ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗಿದೆ ಅಂತ ಗೊತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಬ್ಬಾಳ್ಕರ್ ವಿಚಾರ, ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂದಿದ್ದಾರೆ. ಅಂದ್ರೆ ನಾಳೆ ಅಂದ್ರೆ ಇವತ್ತಿಗೆ ಅವರೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆ. ರಿಪಬ್ಲಿಕನ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:00 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತೂ ಏನೇನು ಬೇಕಾದ್ರೆ ನಾಳೆಗೆ 10:00 11 ಗಂಟೆಗೆ ಬನ್ನಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ, ದೇವ್ರು ಬಿಟ್ಟಂಗೆ ಆಗುತ್ತೆ.